ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ಯು ಜಿ ನೀಟ್ ಒಂದು ನೋಟ್ ರಿಲೀಸ್ ಮಾಡಿದ್ದಾರೆ. ಯು ಜಿ ಸಿ ಇ ಟಿ ಆಯಿತು, ಯು ಜಿ ನೀಟ್ ಇಲ್ಲಿ ನೋಡ್ಬೋದು ನೀವು. ಯು ಜಿ ನೀಟ್ 2024 ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಫಾರ್ ರಿಜಿಸ್ಟ್ರೇಷನ್ ಅಂಡ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಏನೋ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಏನು ಅಷ್ಟೊಂದು ಯೂಸ್ ಆಗ್ಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ. ನೋಡೋಣ ಏನಿದೆ ಈ ಡಾಕ್ಯುಮೆಂಟಲ್ಲಿ ಅಂತ. ಈ ಡಾಕ್ಯುಮೆಂಟು ನೀವು ಏನಾದರೂ ಇನ್ಫಾರ್ಮೇಷನ್ ಬುಲೆಟಿನ್ ಓದಿದರೆ ಇದು ಅಲ್ಲೂ ಇದೆ. ಸೊ ಏನು ಹೇಳ್ತಾರೆ ಅಂತ ನೋಡೋಣ. ನಿಮ್ಗೆ ಮೊದಲೇ ಹೇಳಿದಾಗೆ ಇದೇನು ಅಷ್ಟೊಂದು ನಿಮ್ಗೆ ಯೂಸ್ ಆಗಲ್ಲ. ಪಬ್ಲಿಕೇಶನ್ ಆಫ್ ನೋಟಿಫಿಕೇಶನ್ KA ವೆಬ್ಸೈಟ್ ಇದೆಲ್ಲ ಆಗೋಗಿದೆ. ಹೋಸ್ಟಿಂಗ್ ಆಫ್ ಇನ್ಫಾರ್ಮೇಷನ್ ಬುಲೆಟಿನ್ನು ನೀವು ನೋಡಿದ್ದೀರಾ, ಅದ್ರ ಬಗ್ಗೆ ಒಂದು ವಿಡಿಯೋ ಸಹ ನಾನು ಮಾಡಿದ್ದೀನಿ. ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಂಡ್ ಅಪ್ಲಿಕೇಶನ್ ಎಂಟ್ರಿ, ಲಾಸ್ಟ್ ಡೇಟ್ ಟು ಕಂಪ್ಲೀಟ್ ಆನ್ಲೈನ್ ಅಪ್ಲಿಕೇಶನ್ ಎಂಟ್ರಿ ಪ್ರೋಸೆಸ್ ಬೈ ಫೀ ಪೇಯ್ಡ್ ಕ್ಯಾಂಡಿಡೇಟ್ಸ್. ಯಾರು ರಿಜಿಸ್ಟರ್ ಆಗಿಲ್ವೋ ಅವರು 7, 8, 9ನೇ ತಾರೀಕು ರಿಜಿಸ್ಟರ್ ಮಾಡ್ಕೋಬಹುದು. ಸಬ್ಮಿಷನ್ ಆಫ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಓನ್ಲಿ ಬೈ ಕರ್ನಾಟಕ ಕ್ಯಾಂಡಿಡೇಟ್ಸ್. NCC ಸ್ಪೋರ್ಟ್ಸು, ಡಿಫೆನ್ಸು, ಎಕ್ಸ್-ಡಿಫೆನ್ಸು, ಸ್ಕೌಟ್ಸು, ಗೈಡ್ಸು, CAPF, XCAPF, AGL ಓನ್ಲಿ ಅಟ್ KEA ಬ್ಯಾಂಗ್ಳೂರ್. ನೀವೇನಾದ್ರು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡೋ ಹಂಗಿದ್ರೆ 10ನೇ ತಾರೀಕು 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಓನ್ಲಿ ಬೈ ನ್ಯೂಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಈಗ ರಿಜಿಸ್ಟರ್ ಮಾಡ್ಕೊಂಡಿದ್ದಾರಲ್ವ ಈ ಡೇಟ್ಸಲ್ಲಿ 7, 8, 9 ಅವರು ಮಾತ್ರ KEಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸು, ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ನ ಕೊಡಬೇಕಾಗತ್ತೆ. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಓನ್ಲಿ ಫಾರ್ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ, ಓನ್ಲಿ ಟು ನ್ಯೂಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ದೋ CET 2024 candidates who have already appeared for Kannada examination on 20th April are not eligible to appear for Kannada language. ಮೊದಲು ಅಪಿಯರ್ ಆಗಿರೋರು ಈ ಸರಿ ಅಪಿಯರ್ ಆಗೋ ಹಾಗಿಲ್ಲ. ನ್ಯೂಲಿ ರಿಜಿಸ್ಟರ್ಡ್ ಈಗ 7, 8, 9 ರಿಜಿಸ್ಟರ್ ಆಗಿದ್ರಲ್ಲ ಅವ್ರಿಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ 11ನೇ ತಾರೀಕು ಆಗಸ್ಟು ಫ್ರಮ್ 3 PM to 4 PM. ನೆಕ್ಸ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ 12ನೇ ತಾರೀಕು 10 ಗಂಟೆಯಿಂದ 11 ಗಂಟೆ KEA ಮಲ್ಲೇಶ್ವರಂ ಆಫೀಸಲ್ಲಿ ಇರುತ್ತೆ. ಇನ್ನು ಉಳಿದಂತೆ ವಿಲ್ ಬಿ ನೋಟಿಫೈಡ್ ಅಂತಿದೆ. ಸೊ KEA ವೆಬ್ಸೈಟು ವಿಸಿಟ್ ಮಾಡ್ತಾ ಇರಿ, ಈ ಥರ ನೋಟಿಫಿಕೇಶನ್ಸು ಬರ್ತಾ ಇರುತ್ತೆ. ನಿಮ್ಗೆ ಏನಾದರೂ ಅಪ್ಲೈ ಆಗೋಗಿದ್ರೆ ನೀಟಾಗಿ ಓದ್ಕೊಳ್ಳಿ, ಇಲ್ಲ ಅಂದರೆ ಜಸ್ಟ್ ಇಗ್ನೋರ್ ಇಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.